ಕೆಲವರ ನಿಮೋನಿಯಾ ಹೇಗೆ ಬರುತ್ತೆ ಅನ್ಕೊಂತಾರೆ. ಹೌದು. ನಿಮೋನಿಯಾ ಬರೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಇಲ್ಲ ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್. ಓಕೆ. ಕಾಮನ್ ಆಗಿ ನಮ್ಮಲ್ಲೆಲ್ಲ ಬರೋದು ವೈರಲ್ ಇನ್ಫೆಕ್ಷನ್. ಅದು ಇತ್ತೀಚಿನ ಸೀಸನಲ್ಲಿ ನೀವೆಲ್ಲ ಕೇಳಿದ್ರೆ H1N1 ನಿಮೋನಿಯಾ, ಕೋವಿಡ್ ನಿಮೋನಿಯಾ, ಎವ್ರಿಬಡಿ ನೋಸ್, ಇಟ್ ಈಸ್ ಕಾಮನ್ ಸಬ್ಜೆಕ್ಟ್. ಅದೇ ರೀತಿ ಲಾಟ್ ಆಫ್ ಇನ್ಫ್ಲೂಯೆನ್ಸಾ ವೈರಸಸ್ ಅಂತ ಈ ವಿಂಟರ್ ಸೀಸನ್ಸಲ್ಲೆಲ್ಲ ಅದು ಬಂದೇ ಬರುತ್ತೆ. ಫ್ಲೂ ಅಂತಲೂ ಹೇಳ್ತಾರೆ. ಅದರಲ್ಲಿ ಮೈಲ್ಡ್ ಫ್ಲೂ ಆರ್ ಸಿವಿಯರ್ ಫ್ಲೂ ಅಂತ ಹೇಳ್ತೀವಿ. ಸಿವಿಯರ್ ಫ್ಲೂ ಬಂದಾಗಲೇ ಅದು ಈ ಥರ ಪ್ರಾಬ್ಲಮ್ ಆಗೋದು. ಈ ಬ್ಯಾಕ್ಟೀರಿಯಾಕ್ಕೆ ತಕ್ಕನಾಗಿ ಬ್ಯಾಕ್ಟೀರಿಯಲ್ ಮೆಡಿಕೇಶನ್ಸ್ ಕೊಡಬೇಕು, ವೈರಸ್ಸಿಗೆ ತಕ್ಕನಾಗಿ ವೈರಸ್ ಮೆಡಿಸಿನ್ಸೇ ಕೊಡಬೇಕು. ಕೆಲವು ಸಲ ರೇರಾಗಿ ಫಂಗಲ್ ಇರಬೇಕಾ ಫಂಗಲ್ ಇನ್ಫೆಕ್ಷನ್ ಅಂತ ಕೊಡ್ತೇವೆ. ಸೊ ಈ ಬ್ಯಾಕ್ಟೀರಿಯಾ ಅದೆಲ್ಲ ಕಂಡುಹಿಡಿಯೋಕ್ಕೆ ಸ್ಪುಟಮ್ ಕಫ ಬರೋದನ್ನು ನಾವು ಟೆಸ್ಟ್ ಮಾಡ್ತೀವಿ. ಕೆಲವು ಸಲ ಕಫನೇ ತೆಗೆದು ಟೆಸ್ಟ್ ಮಾಡ್ತೀವಿ. ಇಲ್ಲ ಅಂದರೆ ಕೆಲವು ಸಲ ಏನಾಗುತ್ತೆ, ಕೆಲವ್ರಿಗೆ ತುಂಬ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಫಸ್ಟ್ ಬಂದಾಗ, ನಾರ್ಮಲ್ ಮೂಗಲ್ಲಿ 1-2 ಟ್ಯೂಬ್ ಹಾಕಿ ಆಕ್ಸಿಜನ್ ಕೊಡ್ತೇವೆ. ಅದಾದರೂ ಸಹಿತ ಆಕ್ಸಿಜನ್ ಇಂಪ್ರೂವ್ ಆಗೋದಿಲ್ಲ. ನೆಕ್ಸ್ಟು ಹೈ ಫ್ಲೋ ಅಂತ ತುಂಬ ಹೈ ಲೆವೆಲ್ ಆಫ್ ಆಕ್ಸಿಜನ್ ಕೊಡ್ತೀವಿ. ಅದು ಇಂಪ್ರೂವ್ ಆಗಲಿಲ್ಲ ಅಂದರೆ ಒಂದು ಮಾಸ್ಕ್ NIV ಅಂತ ಹೇಳ್ತೀವಿ, ನಾನ್ ಇನ್ವೇಸಿವ್ ವೆಂಟಿಲೇಷನ್. ನಾರ್ಮಲ್ ದೊಡ್ಡ ವೆಂಟಿಲೇಟರ್ ಅಲ್ಲ, ಒಂದು ಮಾಸ್ಕ್ ಇಟ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಗಾಳಿ ಆಕ್ಸಿಜನ್ ಹೋಗುತ್ತೆ. ತುಂಬ ಕಂಫರ್ಟಬಲ್ ಆಗಿ ಅವರಿಗೆ ಆಕ್ಸಿಜನ್ ಲೆವೆಲ್ ಡೆಲಿವರಿ ಮಾಡುತ್ತೆ. ಮುಂಚೆ ಎಲ್ಲ ಯಾವ ರೀತಿ ಬಿಲೀಫ್ ಅಂತ ಹೇಳಿದ್ರೆ ICU ಹೋಗೋದು ಜನ ಹೆದರ್ತಾರೆ. ವೆಂಟಿಲೇಟರ್ ಅಂದರೆ ಇಟ್ ಈಸ್ ಅ ಡೆತ್ ಸೆಂಟರ್. ICU ಹೋದ್ರೆ ಕತೆ ಮುಗೀತು ಅನ್ನೋ ಥರನೇ ಇರುತ್ತೆ. ಸರ್, ಇಟ್ಸ್ ವೆಂಟಿಲೇಟರ್ ಅಂತ ಹೇಳಿದ್ರೆ ಅಯ್ಯೋ ವೆಂಟಿಲೇಟರ್ ಬೇಡ, ವೆಂಟಿಲೇಟರ್ ಹಾಕ್ಬಿಟ್ರೆ ಪೇಷಂಟ್ ಬದುಕೋದೇ ಇಲ್ಲ. ದಟ್ ವಾಸ್ ಅವರ್ ಓಲ್ಡ್ ಥಾಟ್. ಈಗ ವೆರಿ ಕ್ಲಿಯರ್ಲಿ ಈಗ 10 ಪೇಷಂಟ್ ವೆಂಟಿಲೇಟ್ರಿಗೆ ಹೋದರೆ ಡೆಫಿನೆಟಿವ್ ಆಗಿ 8-9 ಜನ ಹೊರಗೆ ಬಂದೇ ಬರ್ತಾರೆ ಇನ್ ಬೆಸ್ಟ್ ಆಫ್ ದ ICUs. ಸೊ ಆ ವೆಂಟಿಲೇಟರ್ ಅಂದ ತಕ್ಷಣ ಭಯ ಪಡೋದು ಬೇಡ. ಇಟ್ ಈಸ್ ಡೆಫಿನೆಟ್ಲಿ ಅ ಲೈಫ್ ಸೇವಿಂಗ್ ಮೆಷರ್. ಅದರಲ್ಲಿ ಬರೋ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಇದೆಯಾ ವೈರಸ್ ಇದೆಯಾ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿಬಯೋಟಿಕ್ಸ್, ಆ್ಯಂಟಿವೈರಲ್ಸ್ ಹಾಕ್ಕೊಂಡು ಟ್ರೀಟ್ ಮಾಡ್ತೀವಿ.